ಬರ್ಸಕ್ಕೆ ಗಮ್ಮತ್ ಅಪ್ಪನು. ಹಾಯ್ ಓ ಹಾಯ್ ಹಾಯ್ ಇವಾಗ ಒಲ್ಲ ಫುಲ್ ಆಫ್ ರೋಡಿಂಗ್ ಅಂದು ಮಾರು ಹಾಯ್ ಮಾರಿ ಯೂಟ್ಯೂಬ್ ಮಾಡುವನ ಏನು ಒಂದು ಬರುತ್ತಲ್ಲ ಬೆಂಡ ಏನಿ ಹೌದು ಹತ್ತು ಪಾಪ್ ಕೇಂಡ ಕೇಂಡ ಏನು ನಾಯ್ಸ್ ತೂಪುನಿಯ ಫುಲ್ ಸೈಲೆಂಟ್ ಇರ್ತದೆ ಬೊಗ್ಗ ಗೊತ್ತಾಂಡು ಮೋಸ್ಟ್ ಏನು ಬೇಡ ಬಂಡೆ ನಂದು ಪಿಂಕ್ ಗಾಡಿ ನಾನು ಅದನ್ನು ನಿರೀಕ್ಷಿತ ಇದು ಪಕ್ಕ ಏನು ಮಿತ್ ಎಡ್ಡ ಪ್ಲೇಸ್ ಅಲ್ಲಿ ಮಿತ್ತು ನಿಗಳು ವರ ಕೊನಾಡ ಒಲ್ಲ ಉಂತವರೇನೆ ಬಲ್ಲಿ ಒಂಜೆ ಬೆಟ್ಟಿಡ್ಬೋಡ ಬೋಡ್ ಬ್ರೋ ಯೂಟ್ಯೂಬ್ ಅಲ್ಲಿ ನೋಡಿ ಅದಣ್ಣ ಎನ್ನ ಮೈಕ್ ಆಡಬಿಟ್ಟಾರ ಹಾಳಾಂಡ್ ಅವು ನೀರ್ ಬೂರ್ದು ಇನಿಯಾ ಮತ್ತೆ ಅವು ಮೈಕ್ ಇಜ್ಜಿ ಒಂದೇ ತಾನೆ ಕ್ಯಾಮ್ರಾದನೇ ಮೈಕ್ ಇಡ್ ಪೂರಲ್ಲ ರೆಕಾರ್ಡಿಂಗ್. ಪುನಃ ಮಾಡುದಾ ಕ್ರಾಸಿಂಗ್ ರಿವರ್ ಕ್ರಾಸಿಂಗ್ ನಾವು ರಿವರ್ ಕ್ರಾಸಿಂಗ್ ಮಾಡ್ಬೇಕಂತ ಉಂಟು. ಅವನು ಎಷ್ಟು ಡೀಪ್ ಉಂಟಂತ ನೋಡಿ ಬರ್ಲಿಕ್ಕೆ ಹೋದ. ಆ್ಯಕ್ಚುಲಿ ಡೀಪ್ ಇಲ್ಲ. ಸೊ ನಾವು ನಮ್ಮ ಫ್ರೆಂಡ್ಸಿಗೆ ವೆಯ್ಟ್ ಮಾಡ್ತಿದ್ದೇವೆ. ಅವರಿಗೆ ರಿವರ್ ಕ್ರಾಸಿಂಗ್ ಮಾಡಲಿಕ್ಕೆ ಮನಸ್ಸಿದೆ, ರಿವರ್ ಕ್ರಾಸಿಂಗ್ ಮಾಡ್ಬೋದು. ಅಯ್ಯೇ ಬಾಯ್, ಇವನು ರಿವರ್ ಕ್ರಾಸಿಂಗ್ ಮಾಡೋದು ಬೇಡ, ಮಾಡುವ ಒಂದು ರೌಂಡ್ ಮಾಡುವ. ಹಾಂ, ನಾವು ರಿವರ್ ಕ್ರಾಸಿಂಗ್ ಮಾಡ್ಬೇಕಂತ ಎಣಿಸಿದ್ದು, ಆದರೆ ಅಲ್ಲಿ ಸ್ವಲ್ಪ ನೀರಿದು ಫೋರ್ಸ್ ತುಂಬ ಜಾಸ್ತಿ ಉಂಟು. ಅದಕ್ಕೆ ಆಚಿಂದ ಬಂದು ಸ್ವಲ್ಪ ಅಲ್ಲಲ್ಲೇ ಸ್ವಲ್ಪ ಕಂಟೆಂಟ್ ಮಾಡುವ. ರಿವರ್ ಕ್ರಾಸಿಂಗ್ ಮಾಡೋದಿಲ್ಲ, ರಿವರಿಗೆ ಹೋಗೋದಷ್ಟೇ. ಸೊ ಲೆಟ್ಸ್ ಗೋ. ಹಾಂ, ಇಲ್ಲ ನಂದು ವೀಲ್ ಕ್ಯಾಪ್ ಉಂಟಲ್ಲ ಬ್ರೋ. ಅಲ್ಲ ವಿಡಿಯೋ ಏ ಸ್ನ್ಯಾಪ್ಚಾಟ್ ಡಿಲೀಟ್ ಮಾಡ್ಬೋದು. ಸ್ನ್ಯಾಪ್ಚಾಟ್ ಅಣ್ಣ, ಸ್ನ್ಯಾಪ್ಚಾಟ್ ಡಿಲೀಟ್. ಅಣ್ಣ ಸ್ನ್ಯಾಪ್ಚಾಟ್ ಡಿಲೀಟ್ ಮಲ್ಪರ್ ಪಣ್ಯತಾನೆ ಡಿಲೀಟ್ ಮಲ್ಪರ್ ಬನ್ನಿ ಬಕ್ಕದ ಈದ್ ಬರ್ತಿರ್ತೀನಿ. ಸ್ನ್ಯಾಪ್ಚಾಟ್ ಡಿಲೀಟ್ ಅಂದೇ ಪಣದಿತ್ತೀನಿ ನಾನು. ಎಂಚಿನ ಬ್ರೋ ಒಂದು ಪೂರ ಸ್ನ್ಯಾಪ್ಚಾಟ್ ಹಿಡ್ದಿತ್ತೀನ. ಡಿಲೀಟ್ ಏನಾರೇನು ಸ್ನ್ಯಾಪ್ಚಾಟ್ ಒಂದಿಗೆ ಎಂದು ಮಾರು. ಸ್ನ್ಯಾಪ್ಚಾಟ್ ಡಿಲೀಟ್ ಪಣದಿತ್ತೀನಿ ಮಾರೆ. ನಾನು ಸ್ನ್ಯಾಪ್ಚಾಟ್ ಡಿಲೀಟ್ ಅಂತ ಹೇಳಿದ್ದು, ಇವೆಲ್ಲ ಸ್ನ್ಯಾಪ್ಚಾಟ್ ಅಲ್ಲಿ ತೆಗ್ದಿದ್ದಾನೆ.
ಎಲ್ಲ ಸ್ನ್ಯಾಪ್ ಅಲ್ಲಿ ಹೌದು ವಿಡಿಯೋ ಫುಲ್ ಸ್ಟೋರೇಜ್ ನಾನು ಮಾಡೋದಿಲ್ಲ ಸ್ನ್ಯಾಪ್ ಚಾಟ್ ಡಿಲೀಟ್ ಹೀಗೆ ಹೇಳ್ತಿದ್ದಾರ ನಾನು ಬೇಡ ಕೂಡ ಏನು ಕ್ಲಾರಿಟಿ ಮಲೇಜ್ ಪೋಯ್ ಅಪ್ಲೋಡ್ ಮಾಡಿರಿ. ನಾನು ಸ್ನ್ಯಾಪ್ ಚಾಟ್ ಡಿಲೀಟ್ ಅಂತ ಹೇಳಿದ್ ಮಾರ ಅವನಿಗೆ. ಪೂರ ಸ್ನ್ಯಾಪ್ ಚಾಟ್ ಇಡ್ತಿದ್ದೆ ವಿಡಿಯೋ. ನಾನು ಸ್ನ್ಯಾಪ್ ಚಾಟ್ ಡಿಲೀಟ್ ಅಂತ ಹೇಳಿದ, ಇವ ಎಲ್ಲ ಸ್ನ್ಯಾಪ್ ಚಾಟ್ ಅಲ್ಲಿ ರೆಕಾರ್ಡ್ ಮಾಡಿ ಇಟ್ಟಿದ್ದ ವಿಡಿಯೋಸ್ ಫೋಟೋಸ್ ಎಲ್ಲ. ನಾನೆಂತ ಹೇಳಿ ಗೊತ್ತಾ, ನಾನು ಹೇಳಿದ್ದು ಸ್ನ್ಯಾಪ್ ಚಾಟ್ ಡಿಲೀಟ್ ಅನ್ನೋದಾಯ್ತಾ, ಮೀಮ್ ಉಂಟಲ್ಲ ಅದು ನಾನು ಸ್ನ್ಯಾಪ್ ಚಾಟ್ ಡಿಲೀಟ್ ಅಂದದ್ದು, ಇವಂತ ಎಣಿಸಿ ಸ್ನ್ಯಾಪ್ ಚಾಟ್ ಅಲ್ಲಿ ಅಡ್ಡ ತೆಗಿಬೇಕಂತ. ಅದಕ್ಕೆ ಇವ ಶಿಸ್ತಲ್ಲಿ ಇಟ್ಕೊಂಡಿದ್ದೀನಿ ಹೀಗೆ. ಈಗ ತೆಗಿಯೋದು ಸೇವ್ ಮಾಡುದು ಹೌದಾ, ಆಗ್ತಿದ್ದದ್ದು ಮತ್ತೆಂತ ದೂರ ಹೋಗ. ಅವ್ರಿಗೆ ಗ್ರ್ಯಾಂಡ್ ಪಾ ಅಂತ ಹಾಯ್ ಮಾಡ್ಬೇಕಾ, ಗ್ರ್ಯಾಂಡ್ ಪಾ ಅಂತ ಹೇಳಿ. ಗ್ರ್ಯಾಂಡ್ ಪಾ ನಗಡ್ ಬಿಡ ಮಾರೆ, ಜಾಗ ಬಿಡಿ ಮಾರೆ. ನಮ್ಮ ಅಂದ ಬರ್ಸಕ್ಕೆ ಗಮ್ಮತ್ ಅಪ್ಪನು ಅಂತ ಬರ್ಸ ಉಂಡು ಬಂದೆ ಬಿದ್ದಾಡ್ ನಿಲ್ಲಡ್ದು ಇಜಿ ನನ್ನ ಇಲ್ಲ ಪಪ್ಪನು ಅಂದ ಮಗ ಇರೋಲ್ಪ ಅಂದೆ. ಹಾಂ 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 ಎಂತಾಯ್ತಾ ಎಂತೆಂತ ಆದಿದು ಆದಿ ದಾದಂಡಿಯಾ ದಾದಂಡೆ ಬಾಯ್ ಬಾಯ್ ಬಾಯ್. ಈ ವಿಡಿಯೋದ ಕ್ಲಿಪ್ಸ್ ಎಲ್ಲ ನಾನು ನೋಡ್ತಿದ್ದೆ, ನಾ ಕರೆಕ್ಟಾಗಿ ವಿಡಿಯೋ ಎಂಡ್ ಮಾಡಲಿಲ್ಲ. ಒಂದು ವಿಷಯ ಹೇಳಲಿಕ್ಕಿತ್ತು. ಈಗ ನೀವು 3 ಪಾರ್ಟ್ ನೋಡಿದ್ದೀರಿ ಆಫ್ ರೋಡ್ ಸೀರೀಸ್. ಸೊ ಅದರಲ್ಲಿ ನೀವು ಆ ಜಾಗನ ಹುಡ್ಕೊಂಡೇನು ಹೋಗೋದು ಬೇಡ, ಗೊತ್ತಿದ್ದವ್ರಿಗೆ ಗೊತ್ತುಂಟು ಆ ಜಾಗ. ಸೊ ಕೆಲವರೆಲ್ಲ ಕಮೆಂಟ್ ಮಾಡಿದ್ರಿ ಯಾವ ಜಾಗ ಅಂತ. ಸೊ ಯಾಕಂದರೆ ಅದು ಟೂರಿಸ್ಟ್ ಸ್ಪಾಟ್ ಅಲ್ಲ, ಅಲ್ಲಿ ಕೆಲವು ಮನೆ ಎಲ್ಲ ಉಂಟು, ಅವರಿಗೆಲ್ಲ ಪ್ರಾಬ್ಲಮ್ ಆಗ್ತುಂಟು ಆಲ್ರೆಡಿ. ಅವ್ರು ಹೇಳ್ತಿದ್ದಾರೆ, ನಮ್ದು ಲೋಕಲ್ಸ್ ಎಲ್ಲ ಪರಿಚಯ ಇದ್ದಾರೆ, ಅವ್ರು ಹೇಳ್ತಾರೆ ತುಂಬ ಕ್ರೌಡೆಡ್ ಆಗಿದೆ ಆ ಜಾಗ. ಯಾವ ನಾನೇನು ಆ ಜಾಗ ಸ್ಪೆಷಲ್ ಅಂತ ನಾನು ಹೋಗಿದ್ದಲ್ಲ, ನಾನು ಮುಂಚೆಂದು ಹೋಗಿದ್ದೇನೆ, ನಾ ಸೈಕಲಲ್ಲಿ ಸಹ ಹೋಗಿದ್ದೇನೆ ಅಲ್ಲಿ ಟಾಪಿಗೆ. ನಂಗೆ ಆಫ್ ರೋಡ್ ಮಾಡಲಿಕ್ಕೆ ಮನಸ್ಸಿದ್ದಾಗ ನಾವು ಹೋಗ್ತೇನೆ, ಯಾಕಂದರೆ ಒಬ್ಬನೇ ಹೋಗೋದಿಲ್ಲ, ಯಾರೋ ಫ್ರೆಂಡ್ಸನ್ನು ಕರ್ಕೊಂಡು ಹೋಗ್ತೇನೆ. ಆ ಸಲ ಸೈಕಲಲ್ಲೇ ಹೋದಾಗ ಒಬ್ಬನೇ ಹೋಗಿದೆ, ಯಾಕಂದರೆ ಸೈಕಲಲ್ಲಿ ನಾವು ಆ ಥರ ರಫ್ ಆಗಿ ಓಡಿಸ್ಲಿಕ್ಕೆ ಆಗೋದಿಲ್ಲ, ಏನೋ ಬಿದ್ದರೂ ಏನು ಸೈಕಲಲ್ಲಿ ಅಂತ ಆಗೋದಿಲ್ಲ. ಸೊ ಅದಕ್ಕೆ ನಾನು ಆ ಜಾಗದ ಹೆಸರು ಕರೆಕ್ಟಾಗಿ ನಾನು ಮೆನ್ಷನ್ ಮಾಡೋದಿಲ್ಲ, ಯಾಕಂದರೆ ನನ್ನಿಂದ ಯಾರಿಗೂ ಪ್ರಾಬ್ಲಮ್ ಆಗೋದು ಇಷ್ಟ ಇಲ್ಲ. ಸೊ ನಮ್ಮದು ಜಾಗ ಆಲ್ರೆಡಿ ಕ್ಲೀನ್ ಉಂಟು. ಸೊ ನಾನು ನೋಡಿದ್ದೇನೆ ಮೊನ್ನೆ ಕೆಲವು ಪ್ಲಾಸ್ಟಿಕ್ಸ್ ಅದಿದೆಲ್ಲ ಬಿದ್ದಿದೆ, ಅದು ನಮ್ಮೂರವ್ರು ಮಾಡೋದಲ್ಲ, ಹೊರಗಡೆ ಬಂದವರೇ ಆ ಥರ ಗಲೀಜು ಮಾಡೋದು. ಸೊ ನಮ್ಮದು ಊರು ನನಗೆ ಹಾಳಾಗಲಿಕ್ಕೆ ಇಷ್ಟ ಇಲ್ಲ. ಸೊ ನೀವು ವಿಡಿಯೋ ನೋಡ್ತಿದ್ದೀರಿ, ಖುಷಿಯಲ್ಲಿ ನೋಡಿ. DV ಮತ್ತು ಅವ್ರ ಫ್ರೆಂಡ್ಸ್ ಬಂದಿದ್ದು, ಆ ಸಲ ಸಹ ಹೇಳಿದೆ, ನಮ್ಮದು ಈ ವಿಡಿಯೋ ನೋಡಿ ಬರೋದಾದ್ರೆ ಬನ್ನಿ, ಆದರೆ ಗಲೀಜು ಮಾಡಬೇಡಿ ಅಂತ. ನಮ್ಮದು ವಿಡಿಯೋ ನೋಡಿ ಬಂದರೆ ಬನ್ನಿ ಈ ಪ್ಲೇಸಿಗೆ, ಆದರೆ ಯಾರು ಕಸ ಹಾಕಬೇಡಿ, ಲೋಕಲ್ಸಿಗೆಲ್ಲ ಉಪದ್ರ ಕೊಡಬೇಡಿ. ಒಳ್ಳೆ ಸಜೆಷನ್ ಅಲ್ವಾ? ಬರೋದಾದ್ರೆ ಬರ್ಬೋದು, ನಮ್ದೂರಲ್ಲಿ ಯಾರು ಬರ್ಲಿಕ್ಕಿಲ್ಲ ಹಾಗೆಲ್ಲ ಅಂತ ಹೇಳೋದಿಲ್ಲ. ಬಂದರೆ ನೀಟ್ ಇಟ್ಕೊಳ್ಳಿ ಅಷ್ಟೇ, ಬಂದು ಕಸ ಎಲ್ಲ ಹಾಕಬೇಡಿ. ಮತ್ತು ಲೋಕಲ್ಸ್ ಏನಾದರೂ ಹೇಳಿದ್ರೆ ಸ್ವಲ್ಪ ರೆಸ್ಪೆಕ್ಟ್ ಕೊಡಿ ಅವರಿಗೆ. ಆದರೆ ಗಲೀಜು ಮಾಡೋರು ಮಾಡೇ ಮಾಡ್ತಾರೆ, ಅದನ್ನು ಟೂರಿಸ್ಟ್ ಸ್ಪಾಟ್ ಅಲ್ಲ, ಜನ ಬಂದು ಅಲ್ಲೇನು ಇನ್ಕಮ್ ಇಲ್ಲ. ಸೊ ಅದಕ್ಕೆ ಆ ಜಾಗ ಹೇಗುಂಟು ಹಾಗೆ ಇರಲಿ. ಸೊ ಹಾಗೆ ಹೇಳ್ತಾ, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನೆಕ್ಸ್ಟ್ ವಿಡಿಯೋ ನೋಡಲಿಕ್ಕೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ. ಸೊ ಶೇರ್ ಮಾಡೋದಾದ್ರೆ ಮಾಡಿ, ನಿಮ್ಮ ಇಷ್ಟ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್ ಬಾಯ್. ಹಲೋ, ಇವತ್ತು ಆಟೆ ಅಮಾವಾಸ್ಯೆ ಅಂತೆ, ಅದಕ್ಕೆ ನಾನೀಗ ಬೆಳಿಗ್ಗೆ ಎದ್ದದಷ್ಟೇ ಬ್ರಷ್ ಮಾಡಲಿಕ್ಕೂ ಅಮ್ಮ ಇದು ಕೊಟ್ಟರು, ಕಷಾಯ ಶಾರ್ಟ್ ಗ್ಲಾಸಲ್ಲಿ, ಒಂದೇ ಸಲ ಶಾರ್ಟ್ ಆಗಿ ಬಿಡು ಅಂತ. ಈಗ ಬೆಳಿಗ್ಗೆ 7 AM. ನೋಡ, ಇದನ್ನು ಟ್ರೈ ಮಾಡುವ, ಹೇಗೆ ಟೇಸ್ಟ್ ಉಂಟಂತ ಹೇಳ್ತೇನೆ. ಪರ್ನಯ ವಿಡಿಯೋಗ್ರಾಫರ್ ನನ್ನ ಅಣ್ಣ ಪರನೆ ಬಿಮ್ಮ ಬರೋ ಕೈಪೆ ಆಗ ಸೂಪರ್ ಸೂಪರ್, ಒಳ್ಳೆ ಉಂಟು ಮಾತ್ರ. ನೀವೆಲ್ಲ ಟ್ರೈ ಮಾಡಿ.